ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಸಮಯ ಬಂದು 6:20 ಆಗಿದೆ, 6:15 ಆಗಿದೆ. ಇವತ್ತು ನಾವು ಟುವರ್ಡ್ಸ್ ವಯನಾಡ್ ಕಡೆ ಹೋಗ್ತಾಯಿದ್ದೀವಿ. ವಯನಾಡಲ್ಲಿ ಎಡ್ಕಲ್ ಗುಡ್ಡ ಹತ್ತೋಣ ಅಂತ. ಸೊ ಎಡ್ಕಲ್ ಕೇವ್ ಆದಮೇಲೆ ಒಂದೆರಡು ಪ್ಲೇಸ್ ನೋಡ್ಕೊಂಡು ವಾಪಸ್ ಬರ್ತೀವಿ. ಎಡ್ಕಲ್ ಕೇವ್ ಬಂದ್ಬಿಟ್ಟು 140 ಕಿಲೋಮೀಟ್ರ್ ಆಗ್ತದೆ ಮೈಸೂರಿಂದ. ಸೊ 5 ಜನ ಹೋಗ್ತಾಯಿದ್ದೀವಿ. ಇವತ್ತು ಬಂದು 23ನೇ ತಾರೀಕು 12 ತಿಂಗಳು 2025. ಸಮಯ ಬಂದು 7:50 ಆಗಿದೆ. ಈಗ ಗುಂಡ್ಲುಪೇಟೆ ಹತ್ರ ರೈಟ್ ತಿರುಗ್ತಾ ಇದ್ದೀವಿ. ಈಗ ಇನ್ನು ಎಡ್ಕಲ್ ಕೇವ್ ಬಂದ್ಬಿಟ್ಟು ಇನ್ನು 70 ಕಿಲೋಮೀಟ್ರ್ ಇದೆ. ಬೇಕು ಒಂದು 2 ಕಾಲ ಗಂಟೆ ಟೈಮ್ ಬೇಕು. ಮುಂದೆ ಫಾರೆಸ್ಟಲ್ಲಿ ಏನೋ ಕಾಣಿಸುತ್ತಾ ಏನು ನೋಡಬೇಕು. ಸಿಕ್ಕಾಪಟ್ಟೆ ಟ್ರಾಫಿಕ್ಕು ಇದೆ. ಆ್ಯಕ್ಚುಲಿ ಇನ್ನೊಂದು 2 ದಿವಸ ಕ್ರಿಸ್ಮಸ್ಸು, ಸೊ ಅದು ಟ್ರಾಫಿಕ್ ಸಿಕ್ಕಾಪಟ್ಟೆ ಇದೆ. ಸಮಯ ಬಂದು 8:10 ಆಗಿದೆ. ಬಂಡೀಪುರ ಫಾರೆಸ್ಟ್ ಎಂಟ್ರಿ ಕೊಟ್ಟಿದ್ದೀವಿ. ಈಗ ನೋಡೋಣ ಏನೋ ಪ್ರಾಣಿ ಸಿಗತ್ತಾ ನೋಡಬೇಕು ಮುಂದೆ. ಲೈಟಾಗಿ ಫಾಗ್ ಬೀಳ್ತಾ ಇದೆ, ಬಟ್ ಗಿರ ಏನು ಜಾಸ್ತಿ ಏನಿಲ್ಲ. ಬಂದು 8:30 ಈಗ ಕೇರಳ ಬಾರ್ಡ್ರಿಗೆ ಎಂಟ್ರಿ ಕೊಡ್ತಾ ಇದ್ದೀವಿ. ಮುಳುಗಡೆ ಕ್ರಾಸ್ ಆಗ್ತಾ ಇದ್ದೀವಿ. ನದಿ ಇದೆ. ಕೇರಳ RTO ಕ್ರಾಸ್ ಮಾಡ್ತಾ ಇದ್ದೀವಿ. ಸಮಯ ಬಂದು 8:50 ಆಗಿದೆ. ಏನು ಪ್ರಾಣಿಗಳಿಗೆ ಏನು ಕಾಣಲಿಲ್ಲ, ಜಿಕ್ಕೆ ಬಿಟ್ರೆ. ಸಮಯ ಬಂದು 9 ಗಂಟೆ ಆಗಿದೆ. ಇಲ್ಲಿ ಮುತ್ತಂಗ ಸಫಾರಿ ಪಾಯಿಂಟಲ್ಲಿ ತಿಂಡಿಗೆ ಅಂತ ನಿಲ್ಸಿದ್ದೀವಿ ಇಲ್ಲಿ ಈಗ. ಸೊ ಇನ್ನೂ 1/4 1 ಅವರ್ ಬೇಕು ಎಡ್ಕಲ್ ಕೇವ್ಗೆ. ಇನ್ನೂ ಒಂದು 30 ಕಿಲೋಮೀಟ್ರ್ ಏನೋ ಇದೆ ಇಲ್ಲಿಂದ. ತಿಂಡಿ ತಿಂದ್ಕೊಂಡು ಹೊಡ್ತೀವಿ. ಮನೆಯಿಂದ ಚಪಾತಿ ಆಲೂಗಡ್ಡೆ ಪಲ್ಯ ಮಾಡ್ಕೊಂಬಂದಿದ್ವಿ. ಸಮಯ ಬಂದು 9:30 ಆಗಿದೆ. ಮುತ್ತಂಗ ಸಫಾರಿ ಪಾಯಿಂಟಿಂದ ಹೊರಟಿದ್ದೀವಿ. ಈಗ ತಿಂಡಿ ತಿನ್ಕೊಂಡು ಟೈಮ್ ಪಾಸ್ ಮಾಡೋಕ್ಕೆ ತುಂಬಾ ಚೆನ್ನಾಗಿದೆ ಜಾಗ ಇದು. ಬಾತ್ರೂಮ್ ಎಲ್ಲ ಫೆಸಿಲಿಟಿ ಎಲ್ಲ ಚೆನ್ನಾಗಿದೆ. ಆಟ ಆಡೋಕ್ಕೆ ಖಾಲಿ ಬಾತ್ರೂಮ್ ಇರುತ್ತೆ. ಕೂತ್ಕೊಳ್ಳೋಕ್ಕೆಲ್ಲ ಜಾಗ ಚೆನ್ನಾಗಿದೆ ತುಂಬಾ. ಬಂದವರು ಕ್ಲೀನಾಗಿ ಇಟ್ಬಿಟ್ಟು ಹೋಗಿ, ಜಾಗನ ಗಲೀಜು ಮಾಡಬೇಡಿ. ಎಡ್ಕಲ್ ಕೇವ್ ಒಂದು 8 ಕಿಲೋಮೀಟರ್. In 150 meters, turn left onto Kolagappara Ambala Vihar Road, Vaduvanchal, Kolagappara Road. Turn left onto Kolagappara Ambala Vihar Road, Vaduvanchal, Kolagappara Road. Continue on Kolagappara Ambala Vihar Road for 4 kilometers. ಎಡ್ಕಲ್ ಕೇವ್ ಎಂಟ್ರಿ ಕೊಟ್ಟಿದ್ದೀವಿ. ಈಗ ಪಾರ್ಕಿಂಗ್ಗೆ 50 ರೂಪಾಯಿ ಇಸ್ಕೊಂಡಿದ್ದಾರೆ. ಸೊ ಇದು ಓಪನಿಂಗ್ ಬಂದ್ಬಿಟ್ಟು ಬೆಳಗ್ಗೆ 8:30 ಸಾಯಂಕಾಲ 4 ಗಂಟೆ ತನಕ. ಸಮಯ ಬಂದು 10:15 ಆಗಿದೆ. ಎಡ್ಕಲ್ ಗುಡ್ಡದಲ್ಲಿ ಕಾರ್ ಪಾರ್ಕ್ ಮಾಡ್ಬಿಟ್ಟು ಈಗ ಮುಂದೆ ಹೋಗ್ತಾ ಇದ್ದೀವಿ ರೋಡಲ್ಲಿ. ಸೊ ಮುಂದೆ ಹೋಗಿ ಟಿಕೆಟ್ ತೊಗೋಬೇಕು. ಒಬ್ರಿಗೇನೋ 50 ರೂಪಾಯಿ ಇದೆ ಎಂಟ್ರಿ ಟಿಕೆಟು. ಸೊ 1:45 1 ಅವರ್ ನಡೀಬೇಕು. 3 ಗಂಟೆಯಿಂದ 1 ಅವರು. ಸೊ ಬಿಸಿಲಿಂದ ಹಂಗೆ ತಣ್ಣು ಗಾಳಿನೂ ಬಿಸ್ತಾ ಇದೆ. ಜನಗಳು ಸಿಕ್ಕಾಪಟ್ಟೆ ಚೆನ್ನಾಗಿದ್ದಾರೆ. ಮಂಗಳವಾರ ಇವತ್ತು. ಈಗ ಎಂಟ್ರಿ ಕೊಡ್ತಾ ಇದ್ದೀವಿ. 8:30 4 ಗಂಟೆ ತನಕ.
ಆಲ್ಮೋಸ್ಟ್ ಅರ್ಧ ದಾರಿ ಹತ್ತದ ಮೇಲೆ ಟಿಕೆಟ್ ಕಲೆಕ್ಟ್ ಮಾಡ್ತಾರೆ. ಅರ್ಧ ದಾರಿ ಹಿಂಗೇ ಇದೆ ರೋಡು, ಕಾಂಕ್ರೀಟ್ ರೋಡು. ಅದಾದಮೇಲೆ ಸ್ಟೆಪ್ಸ್ ಬರುತ್ತೆ. ಶಾಪಿಂಗ್ ಮಾಡೋಕ್ಕೆ ಅಂಗಡಿಗಳಿದೆ ಅಲ್ಲಲ್ಲೇ, ಸೊ ಶಾಪಿಂಗ್ ಮಾಡ್ಬೋದು. ಸೊ ಚೆನ್ನಾಗಿದೆ ಟ್ರೆಕ್ಕಿಂಗು. ಮುಂದಕ್ಕೆ ಹೋಗ್ತಾ ಸ್ಟೆಪ್ ಸಿಗತ್ತೆ. ಸಮಯ ಬಂದು ಅದೊಂದು ಕಾಲಾಗಿದೆ. ಟಿಕೆಟ್ ತೊಗೊಂಡಿದ್ದೀವಿ, ಒಬ್ರಿಗೆ 50 ರೂಪಾಯಿ ಒಬ್ರಿಗೆ ಟಿಕೆಟು. ಸೊ 4 ಜನದಿಂದ 200 ರೂಪಾಯಿ ಆಯಿತು. ಸೊ ಸಖತ್ ರಶ್ ಇದೆ. ಸೊ ಒಳಗೆ ಎಂಟ್ರಿ ಕೊಡ್ತಾ ಇನ್ನ ಸ್ಟೆಪ್ ಸ್ಟಾರ್ಟ್ ಆಗುತ್ತೆ. ಇನ್ನ ಫುಲ್ ಸ್ಟೆಪ್ಸ್ ಇಲ್ಲಿಂದ ಸಾಕಷ್ಟು ಸ್ಟೀಪ್ ಇದೆ ಸ್ಟೆಪ್ಸು, ಚೆನ್ನಾಗಿದೆ ಸ್ಟೆಪ್ಸು, ತೊಂದರೆ ಇಲ್ಲ, ಹಾಕ್ಬೋದು. ಒಂದು ಸ್ವಲ್ಪ ಏಟಾದವ್ರು ಕಷ್ಟ ಆಗ್ಬೋದು. ಎಕ್ಸಿಟು ಮತ್ತು ಎಂಟ್ರಿ ಬೇರೆ ಬೇರೆ ಕಡೆಯಿಂದ ಇದೆ. ಗುಹೆಯಿಂದ ಒಳಗೆ ಬಂದ್ವಿ ಈಗ. ಸೊ ಸಖತ್ ಕ್ರೌಡ್ ಇದೆ. ಹಾಂ, ಹೌದು, ಕಾರ್ಬನ್ ಸ್ಟೆಪ್ಸು. ವ್ಯೂ ಪಾಯಿಂಟ್ ಬಂದಿದ್ದೀವಿ ಇಲ್ಲಿ. ಸೊ ಇಲ್ಲ ದೇವ್ರಿಗೆ ಹೋಗ್ಬೇಕಿಲ್ಲ ಒಳಗೆ ನಾವು. ಇಲ್ಲಿ ಒಳಗೆ ನಾವು ಈಗ ನಾವೀಗ ಇದೇ ಜಾಗದಿಂದ ಬಂದಿರೋದು, ಕಾರ್ ಪಾರ್ಕಿಂಗಿಂದ. ಚಕ್ಕೆ ಒಳಗೆ ಇಳ್ಕೊಂಡು ಹೋಗ್ತಾ ಇದ್ದೀವಿ ಈಗ. ಸಾಕಷ್ಟು ಟಿಪ್ಸ್ ಇದೆ, ಮೆಟ್ಲುಗಳು ಎಲ್ಲ ಕಪ್ಪಡದ ಮೆಟ್ಲು. ಬಂಡೆ ಮೇಲೆ ಕೆತ್ತನೆ ಕೆಲಸ ಎಲ್ಲ ಮಾಡಿದ್ದಾರೆ ಅವಾಗ. ಸೊ 3/4 ಗಂಟೆ ಟ್ರೆಕ್ಕಿಂಗ್ ಆಯಿತು. 3/4 ಗಂಟೆ ಬಂದಿದ್ದಕ್ಕೂ ತುಂಬಾ ಚೆನ್ನಾಗಿದೆ ಕೇವು. ತುಂಬಾ ಜನಸಾಗರನೂ ಇದೆ, ಮಾತ್ರ ತುಂಬಾ ಚೆನ್ನಾಗಿದೆ ಜಾಗ. ಬಟ್ ಇದು ಕ್ರಿಸ್ಮಸ್ ಹಾಲಿಡೇ ಇರೋದ್ರಿಂದ ಜನ ಸಿಕ್ಕಾಪಟ್ಟೆ ಇದ್ದಾರೆ. ಇದೆರಡು ಬಂಡೆ ಮಧ್ಯದ ಗ್ಯಾಪ್ ಇದು. ಖಾಲಿ ಆಯ್ತಲ್ಲ. ಎಡಕಲ್ ಕೇವಿಂದ ಕೆಳಗೆ ಇಳಿತಾ ಇದ್ದೀವಿ ಈಗ. ಸಾಕಷ್ಟು ಸ್ಟೀಪ್ ಇದೆ, ಮಾತ್ರ ಮೆಟ್ಲು ನಿಧಾನಕ್ಕೆ ಇಳಿಬೇಕು. ಹತ್ತೋದು ಎಷ್ಟು ಕಷ್ಟ ಇತ್ತು, ಈಗ ಇನ್ನೂ ತುಂಬಾ ಕಷ್ಟ ಇದೆ. ಎಕ್ಸಿಟ್ ಹಾಕಿ ಬೇರೆ ಕಡೆಯಿಂದ ದಾರಿ ಇದೆ ನಮಗೆ. ಟಿಕೆಟ್ ತೊಗೊಂಡ್ವಲ್ಲ, ಆ ಜಾಗದಿಂದ ವಾಪಸ್ ಈಗ ಇಳ್ಕೊಂಡು ಹೋಗ್ತಾ ಇದ್ದೀವಿ. ಈಗ ಒಂದು 10 ನಿಮಿಷದೊಳಗೆ ಕಾರ್ ಪಾರ್ಕಿಂಗ್ ಸೇರ್ಕೊತೀವಿ.
ಕ್ರಿಸ್ಮಸ್ ರಜಾ ಇರೋದ್ರಿಂದ ಸಿಕ್ಕಾಪಟ್ಟೆ ಟೂರಿಸ್ಟ್ ಇದ್ದಾರೆ. ಎಲ್ಲ ನಾರ್ತ್ ಇಂಡಿಯನ್ಸೇ ಜಾಸ್ತಿ. ಎರಡು ಕೋತಿಗಳಿದೆ. ಓಕೆ, ಇಳಿದ್ಬಿಟ್ವಿ. ಬರೀ 4 ಜನ ಹತ್ತಿದ್ದು, ನಾವು ಹತ್ತಲಿಲ್ಲ. ಸೊ ಇಲ್ಲೇ ಕುರ್ಸ್ಬಿಟ್ಟು ಹೋಗಿದ್ವಿ. ನಾವು ಅಪ್ಪನ ಒಂದು 50% ಹತ್ತಿದ್ರು. ಸೊ ನಾವು ಅಪ್ಪನ ಹತ್ತಿಲ್ಲ ಫುಲ್ಲು. ನಾವು ಇಲ್ಲೇ ಎಂಟ್ರೆನ್ಸ್ ಎಲ್ಲ ಬಿಟ್ಬಿಟ್ಟು ಹೋಗಿದ್ವಿ. ಮೆಡಿಕಲ್ ಕೇವ್ಸ್ ತುಂಬಾ ಚೆನ್ನಾಗಿತ್ತು. ಸೊ ಫುಲ್ ಇಳಿದ್ವಿ ನಾವು. ಹತ್ತಕ್ಕೆ ಶುರು ಮಾಡಿದ್ದು ಬಂದು 10:45ಗೆ. ಈಗ ಬಂದು 12 ಕಾಲಿಗ. 1.5 ಗಂಟೆಲಿ ಹತ್ಬಿಟ್ಟು ಇಳಿದಿದ್ದೀವಿ. ತುಂಬಾ ಚೆನ್ನಾಗಿದೆ, ಬರೋರು ಬರ್ಬೋದು. ಬೆಳಗ್ಗೆ 8:30 ಓಪನು, ಸಾಯಂಕಾಲ 4 ಗಂಟೆ ಕ್ಲೋಸು. 50 ರೂಪಾಯಿ ಒಬ್ಬರು ಟಿಕೆಟು. ಚಿಕ್ಕವ್ರಿಗೆ ಬಂದು 30 ರೂಪಾಯಿ ಇದೆ. ಕಾರ್ ಪಾರ್ಕಿಂಗ್ ಬಂದು 50 ರೂಪಾಯಿ ಇದೆ. ಈಗ ಸುಲ್ತಾನ್ ಬೆತ್ತೇರಿ ಕಲ್ಪೆಟ್ಟ ರೋಡ್ ಜಾಯ್ನ್ ಆಗ್ತಿದ್ದೀವಿ ಈಗ ಹೈವೇಗೆ. ಎಳ್ಕಲ್ ಕೇವಿಂದ ನಾವೀಗ ಕಲ್ಪೆಟ್ಟ ಕಡೆಗೆ ಹೋಗ್ತಾ ಇದ್ದೀವಿ. ಕಲ್ಪೆಟ್ಟ ಆದಮೇಲೆ ವೈತಿರಿ ವ್ಯೂ ಪಾಯಿಂಟ್ ತನಕ ಹೋಗಿ ಬರ್ತೀವಿ. ಲಕ್ಡಿ ವ್ಯೂ ಪಾಯಿಂಟ್ ತನಕ ಕಿತ್ತೋಗಿರೋದು. ಇನ್ನ ಪೇಂಟ್ ಹಾಕ್ತಾನೆ ಮಾಡಿದ ಕಾರ್ ಕಿತ್ತೋಗಿರೋದು ಕಡೆ ಫ್ರೆಶ್ ಮಾಡಿ ಸಮಯ ಬಂದು 1:30 ಇಲ್ಲಿ ಕಲ್ಪೆಟ್ಟದಲ್ಲಿ ಉಡುಪಿ ಹೋಟ್ಲಲ್ಲಿ ಊಟ ಮಾಡೋಕ್ಕೆ ಬಂದಿದ್ದೀವಿ. ವೆಜ್ ಊಟ ತೊಗೊಂಡಿದ್ದೀವಿ, ಬಾಯ್ಲ್ಡ್ ರೈಸು. ಕೇರಳ ಪಾರ್ಟ ಮತ್ತು ಪನ್ನೀರ್ ಗ್ರೇವಿ ತೊಗೊಂಡಿದ್ದೀವಿ. ಸಮಯ ಬಂದು 2 ಗಂಟೆ ಆಗಿದೆ. ಒಳ್ಳೆ ಊಟ ಆಯಿತು, ಮಾತ್ರ ತುಂಬಾ ಚೆನ್ನಾಗಿತ್ತು. ವೆಜ್ ಮೀಲ್ಸು ಮತ್ತು ಪರೋಟ ಗ್ರೇವಿ ತೊಗೊಂಡಿದ್ದೆ. 534 ರೂಪಾಯಿ ಆಯಿತು. ಬಟ್ ತುಂಬಾ ಚೆನ್ನಾಗಿತ್ತು ಮಾತ್ರ. ಈಗ ಮೇಲ್ಕೊಟ್ಟೆದು 140 ರೂಪಾಯಿ ಕೊಟ್ಟು ತಿಂದ್ವಲ್ಲ, ಅದಕ್ಕಿಂತ ಸೂಪರಾಗಿತ್ತು. ಇದಕ್ಕೂ ಹೋಲ್ಸಂಗೆ ಅಷ್ಟು ಚೆನ್ನಾಗಿತ್ತು ಊಟ. ನಾವೀಗ ಲಕ್ಡಿ ವ್ಯೂ ಪಾಯಿಂಟ್ ತನಕ ಹೋಗ್ಬಿಟ್ಟು ವಾಪಸ್ ರಿಟರ್ನ್ ಆಗ್ತೀವಿ ಮೈಸೂರಿಗೆ.